ಕೈಗೊಂಡ್ರೂ ಕೂಡ ನಮ್ಮ ಸಪೋರ್ಟ್ ಇದೆ ಅನ್ನುವಂತಹ ಮಾತುಗಳನ್ನಾಡಿದ್ರು ಸಿಎಂ. ಪ್ರಧಾನಿ ಮೋದಿ ನಿವಾಸದಲ್ಲಿ ಮ್ಯಾರಥಾನ್ ಮೀಟಿಂಗ್ ಆಗ್ತಾ ಇದೆ. ಇದೀಗ ದಾಳಿಯ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮೋದಿ ನಿವಾಸದಲ್ಲಿ ಸಭೆ ನಡೆಸಿ ಹೊರಟ ಅಮಿತ್ ಶಾ ಭದ್ರತೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಮಿತ್ ಶಾ ಜೊತೆ ಸಭೆ ಬಳಿಕ ಭದ್ರತಾ ಸಂಪುಟ ಸಮಿತಿ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ ಮೋದಿ. ಮುಂದಿನ ಕಾರ್ಯತಂತ್ರದ ಬಗ್ಗೆ ಅಧಿಕಾರಿಗಳಿಂದ ಸಭೆಯನ್ನ ನಡೆಸಲಾಗ್ತಾ ಇದೆ. ಭದ್ರತಾ ಸಂಪುಟ ಸಮಿತಿ ಸಭೆ ಬಳಿಕ ಪ್ರತ್ಯೇಕವಾಗಿ ಮೀಟಿಂಗ್ ಗಳನ್ನ ಕೂಡ ಮಾಡಲಾಗುತ್ತೆ. ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಚರ್ಚೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ. ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ. ದಾಳಿ ಯಾವ ರೀತಿಯಾಗಿ ಆಯಿತು ಅನ್ನೋದರ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಪ್ರಧಾನಿ ಮೋದಿ. ನಿನ್ನೆ ಇಡೀ ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿದ್ದೆನೇ ಮಾಡಿಲ್ಲ. ಯಾವ ರೀತಿಯಾಗಿ ಕಾರ್ಯಾಚರಣೆ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ರು. ಇವತ್ತು ಮೋದಿ ನಿವಾಸದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್, ಸಭೆ ಮೇಲೆ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಭದ್ರತೆಯ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಅಮಿತ್ ಶಾ. ಅಮಿತ್ ಶಾ ಅವರು ಮಾಹಿತಿಯನ್ನ ಕೊಟ್ಟ ನಂತರ ಸಭೆಯನ್ನ ಕೂಡ ಕರೆದಿದ್ದಾರೆ. ದಾಳಿಯ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 23 ನಿಮಿಷಗಳ ಆಪರೇಷನ್ ಇತ್ತಲ್ಲ, ನಿಜಕ್ಕೂ ರೋಚಕವಾಗಿತ್ತು ಅದು. ಭಾರತದಿಂದ ಪಾಕಿಸ್ತಾನದ ಮೇಲೆ ದಾಳಿ ಆಗುತ್ತೆ. 9 ಕಡೆ ದಾಳಿ ಮಾಡಿರೋ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಕೂಡ ಹಂಚಿಕೊಳ್ಳಲಾಗಿದೆ. ಭಾರತಕ್ಕೆ ಪಾಕಿಸ್ತಾನ ಎಚ್ಚರಿಕೆ ಸಂದೇಶವನ್ನ ಕೂಡ ರವಾನೆ ಮಾಡಿದೆ. ಭಾರತ ಪಿಒಕೆಯಲ್ಲಿ ದಾಳಿ ಮಾಡಿದ ಬಗ್ಗೆ ಪಾಕ್ ಕೂಡ ದೃಢಪಡಿಸಿದೆ. ಪ್ರತಿ ಬಾರಿಯೂ ಕೂಡ ದಾಳಿ ನಡೆದಂತಹ ಸಂದರ್ಭದಲ್ಲಿ ತನ್ನ ಮೊಂಡುತನವನ್ನ ತೋರಿಸ್ತಾ ಇತ್ತು. ದಾಳಿ ಆಗೇ ಇಲ್ಲ ಅಂತ ಹೇಳ್ತಾ ಇತ್ತು. ಬಟ್ ಆದ್ರೆ ಈ ಬಾರಿ ಭಾರತ ಪಿಒಕೆಯಲ್ಲಿ ದಾಳಿ ಮಾಡಿದ್ರ ಬಗ್ಗೆ ಅಧಿಕೃತವಾಗಿ ದೃಢಪಡಿಸಿದೆ ಪಾಕ್. ದಾಳಿಯ ಬಗ್ಗೆ ಅಮೆರಿಕಾಗೆ ಮಾಹಿತಿಯನ್ನ ಕೂಡ ಕೊಟ್ಟಿದೆ ನಮ್ಮ ಭಾರತ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಿಂದ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಟ್ವೀಟ್ ಮಾಡಿದ್ರು. ರಷ್ಯಾ, ಇಂಗ್ಲೆಂಡ್ಗೆ ಭಾರತದಿಂದ ದಾಳಿಯ ಬಗ್ಗೆ ಮಾಹಿತಿ ಕೂಡ ರವಾನೆಯಾಗಿದೆ. ಪಾಕಿಸ್ತಾನದ ಸೇನಾ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹ್ಮದ್ ಶರೀಫ್ ಚೌಧರಿಯಿಂದ ಸ್ಪಷ್ಟನೆ ಕೂಡ ಸಿಕ್ಕಿದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಗುಂಡಿನ ಚಕಮಕಿ ಯಾವ ರೀತಿಯಾಗಿ ಆಯ್ತು, ಎತ್ತ ಸೌಂಡ್ ನೋಡಿದ್ರು ಕೂಡ ಅಲ್ಲಿನ ಜನರು ಭಯ ಪಟ್ಕೊಳ್ಳುವಷ್ಟರ ಮಟ್ಟಿಗೆ ಸೌಂಡ್ ಕೇಳಿ ಬರ್ತಾ ಇದೆ. ಢಮಾರ್ ಢಮಾರ್ ಅನ್ನುವಂತಹ ಸೌಂಡ್ಗಳು. ಪಾಕಿಸ್ತಾನ ನಡೆಸಿದ ಗುಂಡಿನ ದಾಳಿಯಲ್ಲಿ ಭಾರತದ 3 ನಾಗರಿಕರು ಸಾವನ್ನಪ್ಪಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಪ್ರಧಾನಿ ಮೋದಿ ನಿವಾಸದಲ್ಲಿ ಮ್ಯಾರಥಾನ್ ಮೀಟಿಂಗ್ ಕೂಡ ಆಗ್ತಾ ಇದೆ. ಸಭೆ ಮೇಲೆ ಸಭೆಯನ್ನ ಕೂಡ ಕರೆದಿದ್ದಾರೆ. ಘೋರ ದಾಳಿಗೆ ಪತ್ನಿ ಹಾಗೂ ಮಗನ ಎದುರಲ್ಲೇ ಮಂಜುನಾಥ್ ರವರು ಜೀವ ಬಿಟ್ಟಿದ್ರು. ಶಿವಮೊಗ್ಗದ ಮಂಜುನಾಥ್ ಅವರು ಉಗ್ರರ ಪೈಶಾಚಿಕ ಕೃತ್ಯದಿಂದ ಪತಿಯ ಕೊನೆಯ ಕ್ಷಣವನ್ನ ಕಣ್ಣಾರೆ ಕೂಡ ಕಂಡಿದ್ರು. ಮಂಜುನಾಥ್ ಪತ್ನಿ ಪಲ್ಲವಿ ಅಲ್ಲಿನ ಕರಾಳ ಕ್ಷಣಗಳ ಬಗ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಅವರು ವಿವರಿಸಿದ್ರು ಕೂಡ. ಪತಿಯ ಹಣೆಗೆ ಉಗ್ರರು ಗುಂಡಿಟ್ಟಾಗ ನನ್ನ ಮತ್ತು ಮಗನನ್ನ ಯಾಕೆ ಉಳಿಸಿದ್ದೀರಿ, ನಮ್ಮನ್ನು ಕೂಡ ಮುಗಿಸ್ಬಿಡಿ ಅಂತ ಭಯೋತ್ಪಾದಕರಿಗೆ ಕೇಳ್ಕೊಂಡಿದ್ರು. ಅದಕ್ಕೆ ಉಗ್ರ ಅದನ್ನ ಮೋದಿಗೆ ಹೋಗಿ ಹೇಳು ಅಂತ ಕೂಡ ಹೇಳಿದ್ದ. ಮೋದಿಗೆ ಹೋಗಿ ಹೇಳಿದ್ದು ಆಯ್ತು. ಇದೀಗ ಮೋದಿ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿ ಯಾವ ರೀತಿಯಾಗಿ ನಿಮ್ಮನ್ನ ಯಾಮಾರಿಸಿ ಮಧ್ಯರಾತ್ರಿ ಅಟ್ಯಾಕ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಲ್ಲ ನಿಮ್ಗೆ. ಅರಿವಿಗೆ ಬಂದಿದೆ ಅಂತ ಕಾಣಿಸುತ್ತೆ. ಭಾರತದವರನ್ನ ಎದುರಾಕೊಳ್ಳೋದು ಬೇಡ, ಭಾರತೀಯ ಸೇನೆಯನ್ನ ಎದುರಾಕೊಳ್ಳೋದು ಬೇಡ ಅನ್ನೋಷ್ಟರ ಮಟ್ಟಿಗೆ ನೀವಾಗ್ಲೇ ಈಗಾಗ್ಲೇ ಭಿಕ್ಷೆ ಬೇಡ್ತಾ ಇದ್ದೀರಿ ಪಾಕಿಸ್ತಾನದವರು. ಇನ್ನು ಸ್ಕ್ಯಾಲ್ಪ್ ಕ್ಷಿಪಣಿ ಫ್ರಾನ್ಸ್ ಮತ್ತು ಯುಕೆ ತಯಾರಿಸಿದ ಕ್ಷಿಪಣಿಯಾಗಿದೆ. ಇದನ್ನ ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ಇದು ದೀರ್ಘ ಶ್ರೇಣಿಯ ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿಯಾಗಿದೆ. ಈ ಕ್ಷಿಪಣಿಯ ಪೂರ್ಣ ಹೆಸರು ಏನಪ್ಪಾ ಅಂತಂದ್ರೆ ಸ್ಟ್ರೈಕ್ ಏರ್ ಲಾಂಚ್ಡ್ ಕ್ರೂಸ್ ಕ್ಷಿಪಣಿ. ಈ ಕ್ಷಿಪಣಿಯನ್ನ ಕೂಡ ಬ್ರಿಟನ್ ನಲ್ಲಿ ಸ್ಟಾರ್ಮ್ ಶ್ಯಾಡೋ ಮತ್ತು ಫ್ರಾನ್ಸ್ ನಲ್ಲಿ ಸ್ಕ್ಯಾಲ್ಪ್ ಎಜಿ ಅಂತ ಕೂಡ ಕರೆಯಲಾಗುತ್ತೆ. ಇದನ್ನ ಕೂಡ ಇಲ್ಲಿ ದಾಳಿಯಾಗುವಂತಹ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ಸ್ಕ್ಯಾಲ್ಪ್ ಮಿಸೈಲ್ 550 ಕಿಲೋಮೀಟರ್ ವರೆಗೂ ಕೂಡ ದಾಳಿ ನಡೆಸುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ರಫೇಲ್ ಫೈಟರ್ ಜೆಟ್ಗೆ ಸ್ಕಾಲ್ಪ್ ಮಿಸೈಲ್ ಜೋಡಿಸಿ ದಾಳಿ ಕೂಡ ಮಾಡಲಾಗಿದೆ. ಫ್ರಾನ್ಸ್ನಿಂದ ಖರೀದಿಸಿರುವಂತಹ ಸ್ಕಾಲ್ಪ್ ಮಿಸೈಲ್ ಅಟ್ಯಾಕ್ ಆಗಿದೆ. ಉಗ್ರರು ಎಲ್ಲಿರ್ತಾರೋ ಅದನ್ನ ನೋಡ್ಕೊಂಡೇ ಟಾರ್ಗೆಟ್ ಮಾಡಲಾಗಿದೆ. ಇದೀಗ
ಸ್ಕಾಲ್ಫ್ ಮಿಸೈಲ್ನಿಂದ ಹೆಚ್ಚಿನ ಹಾನಿಯಾಗುವುದು ಖಚಿತ ಅನ್ನೋದು ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಈ ಒಂದು ಕ್ಷಿಪಣಿಯನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ಮಿಸೈಲ್ ಅನ್ನ ಸ್ಕಾಲ್ಫ್ ಸ್ಕೂರ್ಸ್ ಮಿಸೈಲ್ 1300 kg ತೂಕವನ್ನ ಕೂಡ ಹೊಂದಿರುತ್ತೆ. ಎಲ್ಲೆಲ್ಲಿ ದಾಳಿಯಾಗಿದೆ ಯಾವ ಒಂದು ಕ್ಷಣವನ್ನೂ ಕೂಡ ಮಿಸ್ ಮಾಡಿಕೊಂಡಿಲ್ಲ ನಮ್ಮ ಭಾರತೀಯ ಸೇನೆ. ಹೊಡೆದು